ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಕಾವ್ಯ ವ್ಲಾಗ್ಸ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಮಸ್ತ್ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಏನಪ್ಪ ಅಂದ್ರೆ ಇವತ್ತು ಫುಲ್ ಬೇಜಾರಾಗ್ಬಿಟ್ಟೈತಿ, ಏನು ಮಾಡೋಕ್ಕಾಗತ್ತಿಲ್ಲ. ಬಟ್ ಒಂದಂತೂ ಮಾಡೀನಿ, ಊಟ ಮಾಡೋದು ಎಲ್ಲ ಕೆಲಸ ಎಲ್ಲರೂ ಮಾಡೋದೇ ಮಾಡೀನಿ ಅಂತೇಳಿ ಬ್ಯಾಡ್ ಕಮೆಂಟ್ ಮಾತ್ರ ಹಾಕಕ್ಕೆ ಹೋಗ್ಬೇಡ್ರಿ. ಹಂಗೆ ನಾನು ಎಷ್ಟೊತ್ತಿಗಪ್ಪ ನಾಳೆ ಕರೆಕ್ಟಾಗಿ ಟೈಮಿಂಗ್ ಸಂಜೆಗೆ ಅನ್ಕೋರಿ, ಸಂಜೆಗೆ ಕರೆಕ್ಟಾಗಿ 7 ಗಂಟೆಗೆ ನಾನು ಇದಕ್ಕೆ ಲೈವಿಗೆ ಬರ್ತೀನಿ. ಪ್ಲೀಸ್, ಭಾಳ ದಿವ್ಸದ ಮೇಲೆ ಲೈವಿಗೆ ಬರಾಕತ್ತೀನಿ ನಾನು. ಎಲ್ಲರೂ ಐ ಹೋಪ್ ಬರ್ತೀರಂತೇಳಿ ಮೆಸೇಜ್ ಕೊಡಾಕತ್ತೀನಿ. ಬಟ್ ಏನು ಅಂತ ಗೊತ್ತಿಲ್ಲ, ಭಾಳ ದಿವಸ ಆಯಿತು ಲೈವಿಗೆ ಹೋಗ್ಬೇಕು ಅನ್ಸಾಕತ್ತೈತಿ. ಅದ್ರ ಸಲುವಾಗಿ ಲೈವಿಗೆ ಬರಾಕತ್ತೀನಿ. ಹಂಗೆ ನನ್ನ ಇವತ್ತಿನ ಒಂದು ಲೈಫ್ ರೂಟೀನನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದ್ರೆ, ನನ್ನ ಒಂದು ಜರ್ನಿ ಆಯಿತು. 2-3 ದಿನದಿಂದ ಜರ್ನಿ ಭಾಳ ಕ್ರಿಟಿಕಲ್ ಆಗಿತ್ತು ನಂದು. ಯಾಕಂದ್ರೆ ಉಕ್ಕಡಗಾತ್ರಿಗೆ ಹೋಗಿದ್ದೆ, ಗೊತ್ತಿರ್ಬೋದು ನಿಮಗೆ. ಅದನ್ನೊಂದಷ್ಟು ಕ್ಲಿಪ್ಸ್ ಹಾಕ್ತೀನಿ, ನೋಡ್ಕೋರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗೆ ಅದನ್ನೆಲ್ಲ ಮಾಡಿಬಿಟ್ಟು ಸ್ವಲ್ಪ ಅಲ್ಲಿ ಹುಷಾರಿಲ್ದಂಗೆ ಆಗಿತ್ತು ನನಗೆ. ಅದ್ರ ಸಲುವಾಗಿ ನಾನು ವಿಡಿಯೋ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ ಅಲ್ಲೇ. ದಯವಿಟ್ಟು ಕ್ಷಮಿಸ್ರಿ ಎಲ್ಲರೂ. ಆಮೇಲೆ ಅಲ್ಲಿ ಹೋಗಿಂದಂತೂ ಭಾಳ ಮಜಾ ಬಂತು ನಮ್ಗೆ. ನಾನು ಪ್ರೀತು ಇಬ್ಬರ ಫುಲ್ ಕೂಲಾಗಿ ಅಡ್ಡಾಡಿಕೊಂಡು ಇದನ್ನು ಮಾಡಿಕೊಂಡು ಹ್ಯಾಪಿಯಾಗಿ ಇದನ್ನು ಮಾಡಿಕೊಂಡು ಇರೋದಂದ್ರೆ ಭಾಳ ಇದಾಗಿತ್ತು. ಅಂದ್ರೆ ಇಲ್ಲಿ ಮನ್ಯಾಗ ಇದ್ದುಕೊಂಡು ಫುಲ್ ಎಲ್ಲ ಇದನ್ನು ಮಾಡಿಕೊಂಡು ಇರ್ತಿದ್ದೀವಿ ರೀ. ಆದ್ರೆ ಅಲ್ಲಿಗೆ ಹೋದಿಂದ ಅಂತೂ ಫುಲ್ ಅಂದ್ರೆ ಫುಲ್ ಅಲ್ಲೇ ಹೋಗಿಂದ ಅಂತೂ ಫುಲ್ ಏನೋ ಜಿಗಿದಾಡೋದಾಯ್ತು, ಕುಣಿದಾಡೋದಾಯ್ತು, ಹೊಳ್ಯಾಗ ಈಸಾಡೋದು, ಅದು ಇದು ಫುಲ್ ಅಂದ್ರೆ ಫುಲ್ ಮಜಾ ಬಂದಿತ್ತು ರೀ ಅಲ್ಲಂತೂ. ಬಟ್ ಅಚಾನಕ್ ಆಗಲಿ ನನಗೆ ಏನಾಯ್ತು ಅಂತ ಗೊತ್ತಿಲ್ಲ. ಬಟ್ ಎಲ್ಲ ಎಂಟರ್ಟೈನ್ಮೆಂಟ್ ಎಲ್ಲ ಫಿನಿಶ್ ಆಯ್ತು ಅಲ್ಲಿಗೆ. ಪರವಾಗಿಲ್ಲ. ಅಲ್ಲಿಗೆ ಹೋಗ್ಬಂದು ನೋಡ್ರಿ, ಯಾವ ನಮೂನಿ ಹಾಲತ್ತಾಗ್ಬಿಟ್ಟೈತೆ ನಂದು. ತುಟಿ ಎಲ್ಲ ಹೊಡೆದು ಬಿಟ್ಟಾವು ಮೂಡ್ಗಳಿಗೆ. ಅಲ್ಲಿ ಒಂದು ಜರ್ನಿ ಹೇಳ್ಬೇಕಂದ್ರೆ ಫುಲ್ ಸಪೋರ್ಟಿವ್ ಆಗಿತ್ತು ನನಗೆ. ನಮ್ಮ ಮನೆಯವರು ಅಷ್ಟೇ ಸಪೋರ್ಟ್ ಮಾಡ್ರು ನನಗೆ. ಹೋಗಕ್ಕೆ ಭಾಳ ದಿವಸದಿಂದ ಭಾಳ ಆಸೆ ಐತ್ರಿ ನನಗೆ, ಹೋಗಬೇಕು ಎಲ್ಲಾರ ಟ್ರಿಪ್ಪಿಗೆ ಅಡ್ಡಾಡಬೇಕು. ನಾ ಒಬ್ಬಳೇ ಅಡ್ಡಾಡ್ಬೇಕಂತಿತ್ತು. ಬಟ್ ಇದೈತಲ್ರಿ ಪಾಪು, ಹಿಂಗಾಗಿ ಅವನು ಕರ್ಕೊಂಡು ಹೋಗಿದ್ದೆ. ಆದರೆ ಎಂಟರ್ಟೈನಿಂಗ್ ಜಾಸ್ತಿ ಇತ್ತು ಪ್ರೀತು ಇರೋದ್ರಿಂದ. ಅವನು ಸಂಭಾಳಿಸ್ಕೊಂತ ಇದನ್ನು ಮಾಡ್ಕೊತ ಹೋದ್ವಿ ಅಂತ ಭಾಳ ಖುಷಿ ಆತ್ರಿ ನನಗಂತೂ. ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫುಲ್ ಎಂಟರ್ಟೈನಿಂಗು ಮಾಡಿದ್ವಿ. ಬಟ್ ಇನ್ನೂ ಅಷ್ಟು ಅಡ್ಡಾಡ್ಬೇಕಂತ ಭಾಳ ಆಸೆ ಐತಿ. ಬಟ್ ಇನ್ನೂ ಸಪೋರ್ಟ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಹೋಗ್ಬೇಕನ್ನೋದು ಆಸೆ ಐತಿ. ಅಡ್ಡಾಡಬೇಕು ಏನರ ಅಂದರೆ ನನ್ನ ಒಂದು ಪರಿಚಯ, ಸ್ವಂತವಾಗಿ ಏನೋ ಪರಿಚಯ ಪರ್ಯಟನೆ ಮಾಡ್ಬೇಕಂತ ಐತಿ. ಬಟ್ ಅದಾಗೋದಿಲ್ಲ. ಯಾಕಂದ್ರೆ ಈಗ ನನಗೆ ಸಪೋರ್ಟ್ ಮಾಡೋಕ್ಕೂ ಅಷ್ಟೊಂದು ಇದಾಗೋಂಗಿಲ್ಲ. ಅವರು ನೋಡ್ರೆ ಏನೇನೋ ಕೆಲಸ ಮಾಡ್ತಿರ್ತಾರೆ. ಬಟ್ ಅವ್ರಿಗೂ ಅಷ್ಟೊಂದು ರಿಸ್ಕ್ ಕೊಡೋದು ಜಾಸ್ತಿ ಇದಲ್ಲಲ್ರಿ. ಅದ್ರ ಸಲುವಾಗಿ ಸುಮ್ಮನೆ ಅದನ್ನಿ ನೋಡೋಣ ಅಂತ. ನನಗೆ ಸಪೋರ್ಟ್ ಹಂಗೆ ಏನರ ಸಿಕ್ತಂದ್ರೆ ನಾನಿನ್ನೂ ಹೋಗಿ ನನ್ನ ಆಸೆಗಳನ್ನು ನೆರವೇರಿಸ್ಕೋಬೇಕಂತೇಳಿ ಮಾಡೇನಿ. ಬಟ್ ನೋಡೋಣ ಅಂತ, ಏನಾಗ್ತೈತೋ ಗೊತ್ತಿಲ್ಲ. ಬಟ್ ಈ ಯೂಟ್ಯೂಬ್ ಚಾನಲಿಂದ ಏನಾದರೂ ಗ್ರೋ ಆಗಕತ್ತೆ ಅಂದ್ರೆ ನನಗಂತೂ ಫುಲ್ ಅಂದ್ರೆ ಫುಲ್ ಖುಷಿ. ಯಾಕಂದ್ರೆ ಆರಾಮ್ ಅಡ್ಡಾಡ್ಕೊಂಡು ಬೇರೆ ಒಂದು ಚಾನಲ್ ತೆಗೆದ ಫುಲ್ ಟ್ರಾವೆಲಿಂಗ್ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಂತದನಿ.
ನನಗೆ ಟ್ರಾವೆಲಿಂಗ್ ಅಂದ್ರೆ ಭಾಳ ಇಷ್ಟ ಆಗತೈತಿ ಈಗೀಗಂತೂ. ಟ್ರಾವೆಲಿಂಗ್ ಮಾಡಬೇಕು, ವಿಡಿಯೋಸ್ಗಳು ಮಾಡಬೇಕು, ಆಮೇಲೆ ಅಲ್ಲಿ ಎಂಜಾಯ್ಮೆಂಟ್ ಮಾಡಬೇಕು. ಫುಲ್ ಎಷ್ಟೋ ಕಷ್ಟ ಇದ್ದರೂ ಎಂಜಾಯ್ಮೆಂಟ್ ಮಾಡೋದಂತೂ ಏನು ತಪ್ಪಿದ್ದಲ್ಲಲ್ರಿ. ಹೀಗಾಗಿ ಎಂಜಾಯ್ಮೆಂಟ್ ಮಾಡ್ಕೊತ ಎಲ್ಲ ನಿಮ್ಮ ವ್ಯೂವರ್ಸ್ಗಳಿಗೆ ನಮ್ಮ ಒಂದು ಕಲ್ಚರ್ನ ತೋರಿಸ್ಕೋಬೇಕು ಅನ್ನೋ ಒಂದು ಆಸೆ ಅಷ್ಟೇ, ಮತ್ತೇನಿಲ್ಲ. ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬೆಲ್ ಐಕನ್ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಅಷ್ಟೊಂದು ಕಂಟಿನ್ಯೂ ಮಾಡೋಂಗಿಲ್ಲ ನಾನು. ಯಾಕಂದ್ರೆ ಇವತ್ತು ಫುಲ್ ಯಾಕೋ ವೀಕ್ ಅನ್ಸಾಗತ್ತೈತೆ ನನಗೆ, ಫುಲ್ ಹುಷಾರೊಂದಿಲ್ಲಲ್ಲ, ಅದ್ರ ಸಲುವಾಗಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ಹಂಗೆ ಪಾರ್ಟ್ 2 ಇನ್ನೂ ಬರೋದೈತಿ, ನಾಳೆ ನಿಮ್ಗೆ ಬರ್ತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಏನೇನು ನಾನು ನಿಮ್ಗೆ ನಾಳೆ ತೋರಿಸ್ಕೊತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಎಂಡ್ ಮಾಡಾಕತ್ತೀನಿ. ಬಾಯ್.